ಹೀಗೆ ಸದ್ಯಕ್ಕೆ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಹಣದಲ್ಲಿ ಬಹುಶಃ ಕರ್ನಾಟಕಕ್ಕೂ ಕೂಡ ಲಿಂಕ್ ಇದೆ ಅನ್ನುವಂತ ಆರೋಪ ಈಗ ಅಖಿಲೇಶ್ ಯಾದವ್ ಅವರು ಮಾಡ್ತಾ ಇದ್ರು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ? ಇಫ್ ಇನ್ ಕೇಸ್ ಕರ್ನಾಟಕಕ್ಕೂ ಕೂಡ ಲಿಂಕ್ ಇದೆ, ನಮ್ಮ ರಾಜ್ಯದಲ್ಲೂ ಲಿಂಕ್ ಇದೆ ಅಂತಂದ್ರೆ ಆ ಹಣ ತಿಂದಿದ್ದವ್ರು ಯಾರು? ಸಂಬಳ 12,000 ಇರೋದು 25 ಲಕ್ಷದ ಮನೆಯಲ್ಲಿ. ಹುಂಡಿ ಎಣಿಕೆ ಮಾಡುವವನ ಶ್ರೀಮಂತಿಕೆ ಕಂಡು ಎಸ್ಐಟಿ ಈಗ ಶಾಕ್ ಆಗಿದ್ದಾರೆ. ದೇಣಿಗೆ ಕಳ್ಳತನದ ಆರೋಪದಲ್ಲಿ ಲವಕುಶ ಮಿಶ್ರಾ ಬಂಧನ ಆಗಿದೆ. ಜಸ್ಟ್ 12,000 ಸಂಬಳ ಪಡಿತಾ ಇದ್ದಂತಹ ಲವಕುಶ ಮಿಶ್ರಾ ಆದ್ರೆ ಅಯೋಧ್ಯೆ ಹೈವೇ ಬಳಿ ಒಂದು ನಿವೇಶನ ಕೂಡ ಖರೀದಿ ಮಾಡ್ತಾನೆ, ಮನೆ ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆಯನ್ನ ನಿರ್ಮಿಸಿದ್ದಾನೆ. ಹಾಗಾಗಿ ಹುಂಡಿ ಎಣಿಕೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವ್ರ ಮೇಲೆ ಈಗ ಎಸ್ಐಟಿ ಕಣ್ಣಿಟ್ಟಿದೆ. ಸಂಬಳ ಮಾತ್ರ 12,000 ಅಂತೆ, ಆದ್ರೆ ಇರೋದು ಮಾತ್ರ 25 ಲಕ್ಷ ರೂಪಾಯಿ ಮನೆಯಲ್ಲಿ. ಹಾಗಾಗಿ ಈಗ ಯಾರ ಮೇಲೆಲ್ಲ ಎಸ್ಐಟಿಗೆ ಅನುಮಾನ ಬರ್ತಾ ಇದೆ, ಅವ್ರ ವಿಚಾರಣೆ ನಡೀತಾ ಇದೆ. ದೇಣಿಗೆ ಕಳ್ಳತನದ ಆರೋಪದಲ್ಲಿ ಈಗ ಲವಕುಶ ಮಿಶ್ರಾ ಬಂಧನ ಆಗಿದೆ. 12,000 ಸಂಬಳ ಅಂತ 25 ಲಕ್ಷ ರೂಪಾಯಿ ಮನೆಯಲ್ಲಿ ಇರುವಂಥದ್ದು, ಮನೆ ಕಟ್ಕೊಂಡು. ಹಾಗಾಗಿ ಈಗ ಈ ದೇಣಿಗೆ ಹಣ ಎಣಿಸುವಂತ ಕಾರ್ಯ ಏನಿರುತ್ತೆ ಅದರಲ್ಲಿ ಅಲ್ಲಿರುವಂತ ಸಿಬ್ಬಂದಿನೇ ಇದರಲ್ಲಿ ಭಾಗಿಯಾಗಿರ್ತಾರೆ. ಹಾಗಾಗಿ ಆಲ್ಮೋಸ್ಟ್ ಬಹಳಷ್ಟು ಜನ ಕೂತ್ಕೊಂಡು ಅದನ್ನ ಎಲ್ಲವೂ ಕೂಡ ಹಣ ಎಣಿಕೆ ಇರ್ಬೋದು ಅಥವಾ ಚಿನ್ನ ಬೆಳ್ಳಿ ಇದೆಲ್ಲವೂ ಕೂಡ ಅಲ್ಲಿ ಬರುತ್ತೆ ದೇಣಿಗೆ ರೂಪದಲ್ಲಿ. ಅದೆಲ್ಲವೂ ಕೂಡ ಲೆಕ್ಕಚುಕ್ತ ಮಾಡುವಂಥವ್ರು ಇವರೇನೆ. ಹಾಗಾಗಿ ಈಗ ಇವ್ರ ಮೇಲೂ ಕೂಡ ಅನುಮಾನ ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ SIT ಅಲ್ಲಿರುವಂಥ ಸಿಬ್ಬಂದಿಗಳ ಮೇಲೆ ಬಹಳಷ್ಟು ಕಣ್ಣಿಟ್ಟಿದೆ. ಕಾರಣ ಏನು ಅಂತಂದ್ರೆ ಕೇಂದ್ರ ಸರ್ಕಾರ ಈಗ ಒಂದು ಖಡಕ್ ಸೂಚನೆ ಕೊಟ್ಟಿದೆ. ಆದಷ್ಟು ಬೇಗ ರಾಮ ಮಂದಿರ ದೇಣಿಗೆ ಹಣದಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದೆ, ಎಲ್ಲೆಲ್ಲಿ ಇದಕ್ಕೆ ಲಿಂಕ್ ಇದೆ, ಎಲ್ಲವೂ ಕೂಡ ಸರಿಯಾದಂತ ರೀತಿಯಲ್ಲಿ ವರದಿಯನ್ನ ಕೊಡಬೇಕು ಅನ್ನುವಂಥದ್ದು ಸೂಚನೆ ಕೊಟ್ಟಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ಕೇಸ್ ಇದು. ಜುಲೈ 6ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಟ್ರಸ್ಟ್ ಸಭೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ತೆರೆದು ಹಾಕುವಂತ ಸಾಧ್ಯತೆ ಇದೆ. ಟ್ರಸ್ಟ್ ಸದಸ್ಯತ್ವ ಸ್ಥಾನದಿಂದ ಇಬ್ಬರನ್ನೂ ಕೂಡ ತೆಗೆಯುವಂತ ಸಾಧ್ಯತೆ ಈಗ ಇದೆ. ಈ ಮೊದಲು ಜುಲೈ 11ರಂದು ಸಭೆ ಫಿಕ್ಸ್ ಮಾಡಲಾಗಿತ್ತು. ಆದರೆ ಈಗ ಮತ್ತೊಮ್ಮೆ ಮುಂದಿನ ತಿಂಗಳು ಕೂಡ ಈಗ ಈ ಕುರಿತು ಒಂದು ಸಭೆ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಇಲ್ಲಿರುವಂತಹ ಸಿಬ್ಬಂದಿ ಅಂತಂದ್ರೆ ಈಗ ರಾಮ ಮಂದಿರ ದೇಣಿಗೆ ಹಣದಲ್ಲಿ ಏನು ಹಗರಣ ನಡೆದಿದೆ ಅನ್ನುವಂಥ ಆರೋಪ ಇದೆ. ಇಲ್ಲಿರುವಂತಹ ಸಿಬ್ಬಂದಿ ಮೇಲೆ SIT ಜಾಸ್ತಿ ಕಂಡಿಟ್ಟಿದೆ. ಬಹುಶಃ ಇವರೇ ಅದರಲ್ಲೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳಿ ಈಗಾಗಲೇ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಏನಾಗ್ಬೋದು ಮುಂದಿನ ತನಿಖೆಯಲ್ಲಿ? ಹುಂಡಿ ಹಣ ಕಳುವು ಮಾಡಿರುವಂತದ್ದು, ಜೊತೆಗೆ ಈಗ ದೇಣಿಗೆ ಕೊಟ್ಟಂತ ಸಂದರ್ಭದಲ್ಲಿ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಕೊಟ್ಟಂತ ದೇಣಿಗೆ ಹಣಕ್ಕೂ ಕೂಡ ಕನ್ನ ಹಾಕಿದ್ದಾರೆ ಅನ್ನುವಂತ ಸಾಧ್ಯತೆಗಳ ಬಗ್ಗೆ ಕೂಡ SIT ಈಗ ತನ್ನ ತನಿಖೆಯನ್ನ ತೀವ್ರಗೊಳಿಸ್ತಾ ಇದೆ. ಸೊ ಈಗಾಗ್ಲೇನೆ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಏನಿದ್ದಾರೆ ಅವರಿಬ್ಬರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅವರಿಬ್ಬರನ್ನು ಟ್ರಸ್ಟ್ ನಿಂದ ತೆಗೆದುಹಾಕುವ ಸಂಬಂಧವಾಗಿ ಟ್ರಸ್ಟ್ ತುರ್ತು ಸಭೆಯನ್ನು ಕರೆದಿದೆ. 11ನೇ ತಾರೀಕಿಗೆ, ಜುಲೈ 11ಕ್ಕೆ ಕರೆದಿದ್ದಂಥದ್ದು ಮತ್ತೆ 5 ದಿನ ಮುಂಚಿತವಾಗಿ 5ನೇ ತಾರೀಕಿಗೆನೆ ಕರೆದಿದ್ದಾರೆ. ಅಂದ್ರೆ ಈ ಒಂದು ಕಳಂಕದಿಂದ ಇಡೀ ಒಂದು ಟ್ರಸ್ಟ್ ಏನಿದೆ, ಟ್ರಸ್ಟಿಗಳ ಮೇಲಿರುವಂತಹ ನಂಬಿಕೆ ಎಲ್ಲವೂ ಕೂಡ ಹೊರಟೋದಂಗಾಗಿದೆ. ಈಗ ಇಡೀ ಭಾರತ ದೇಶದಲ್ಲಿದ್ದಂತಹ ರಾಮನ ಭಕ್ತರು ದೇವಸ್ಥಾನ ಕಟ್ಟೋದಕ್ಕೆ ಕೊಟ್ಟಂತ ದೇಣಿಗೆ, ಅನಂತರದಲ್ಲಿ ದೇವಸ್ಥಾನ ಆದ ನಂತರದಲ್ಲಿ ಕಾಣಿಕೆ ಕೊಟ್ಟಂತ ಉಂಡಿಗೆ ಹಾಕಿದಂತ ಕಾಣಿಕೆಗಳು ಎಲ್ಲವೂ ಕೂಡ ಮಾಯ ಆಗ್ತಾ ಇದಾವೆ. ಎಲ್ಲವೂ ಕೂಡ ಲೂಟಿ ಆಗಿರೋ ಬಗ್ಗೆ ಈಗ ಖಾತ್ರಿ ಆಗಿದೆ. ಈಗಾಗ್ಲೇನೆ ಏನು 8 ಜನನ ಅರೆಸ್ಟ್ ಮಾಡ್ಕೊಂಡಿದ್ರು, ಅವ್ರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಮತ್ತೆ ವಿಸ್ತರಿಸಿರುವಂತದ್ದು. ಅದರ ಜೊತೆಗೆ ಈಗ ಟ್ರಸ್ಟಿಗಳಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಈಗ ನೋಡ್ತಾ ಇದ್ರೆ ಈಗ ಕರ್ನಾಟಕಕ್ಕೂ ಕೂಡ ಇದರ ಲಿಂಕ್ ಬೆಳ್ಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ SIT ಕಲೆ ಹಾಕಿರುವಂತದ್ದು. ಅಲ್ಲಿಂದ ಯಾವ್ಯಾವ ಈಗಾಗ್ಲೇನೆ ಯಾರೆಲ್ಲ ಆರೋಪಿಗಳಿದಾರ ಆ ಎಲ್ಲ ಆರೋಪಿಗಳ ಜೊತೆಗೆ ಟ್ರಸ್ಟಿಗಳ ಅಕೌಂಟ್ಗಳನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಟ್ರಸ್ಟಿಗಳ ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ಹಣ ಬಂದಿದೆ, ಯಾವ ವರ್ಷದಲ್ಲಿ ಎಷ್ಟೆಷ್ಟು ಹಣ ಬಂದಿದೆ, ಅವರ ಪರ್ಸನಲ್ ಅಕೌಂಟ್ ಅಲ್ಲಿ ಮತ್ತೆ ಅವರ ಆಸ್ತಿ ಪಾಸ್ತಿಗಳೇನು, ಅವ್ರಿಗೆ ಈ ಹಿಂದೆ ಹೊಂದಿದ್ದಂತ ಆಸ್ತಿಗಳೇನು, ಈ ಇತ್ತೀಚೆಗೆ ಹೊಂದಿರುವಂತ ಆಸ್ತಿಗಳೇನು, ಈ ಎಲ್ಲವನ್ನೂ ಕೂಡ ಈಗ SIT ಜಾಲಾಡ್ತಾ ಇದೆ. ಈಗ ಏನು 12,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದಂತ ವ್ಯಕ್ತಿ, ಆ ವ್ಯಕ್ತಿಗೆ 25 ಲಕ್ಷ ರೂಪಾಯಿ ಮನೆಯಲ್ಲಿ ವಾಸ ಮಾಡ್ತಿರುವಂತದ್ದು, ಸೈಟ್ ಅನ್ನ ತೆಗೆದುಕೊಂಡು ಮನೆ ಕಟ್ಟಿರುವಂತದ್ದು ಕೂಡ ಪತ್ತೆ ಮಾಡಿದ್ದಾರೆ. ಅಂದ್ರೆ ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನುವಂತ ವಿಚಾರನ ಇಂಚಿಂಚು ಬಿಡದೆ ಈಗ SIT ಜಾಲಾಡ್ತಾ ಇದೆ. ಅಖಿಲೇಶ್ ಯಾದವ್ ಒಂದ್ ಕಡೆ ಕರ್ನಾಟಕಕ್ಕೂ ಕೂಡ ಈ ಒಂದು ದೇಣಿಗೆ ಹಣ ಮತ್ತೆ ಉಂಡಿ ಹಣದ
ಲೂಟಿ ಕರ್ನಾಟಕಕ್ಕೂ ಕೂಡ ವಿಸ್ತರಿಸ್ತಾ ಇದೆ ಅನ್ನುವಂಥದ್ದನ್ನ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಆರೋಪಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅದು ಹೇಗೆ ಅನ್ನುವಂಥದ್ದನ್ನ, ಯಾರಿಗೆ ಅನ್ನುವಂಥದ್ದನ್ನ ಹೇಳ್ತಿಲ್ಲ. ಕರ್ನಾಟಕಕ್ಕೂ ಕೂಡ ಈ ದೇಣಿಗೆ ಹಣ, ಉಂಡಿ ಹಣದ ಲೂಟಿ ವಿಸ್ತರಿಸಿಕೊಂಡಿದೆ. ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆಯವರಿಗೆ ಭೂಗತ ಜಗತ್ತಿಗೂ ಕೂಡ ಇದು ಸೇರ್ಕೊಂಡಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನು ಅಖಿಲೇಶ್ ಯಾದವ್ ಮಾಡ್ತಿದ್ದಾರೆ ರೋಶ್ನಿ. ಸೊ ಎಲ್ಲಿವರೆಗೂ ಹೋಗಿ ಈಗ ಮುಟ್ಟುತ್ತೆ ಈ ಒಂದು ತನಿಖೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಈ ಮಧ್ಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ಗೂ ಕೂಡ ಅಪೀಲ್ ಅನ್ನ ಹಾಕೊಂಡಿದ್ದಾರೆ. ಆದ್ರೆ ಈಗಾಗ್ಲೇನೆ SIT ತನ್ನ ಕೆಲಸ ಮಾಡ್ತಾ ಇರೋದ್ರಿಂದ ಅದರ ಅಗತ್ಯ ಏನಿದೆ ಅನ್ನುವಂಥದ್ದನ್ನು ಕೂಡ ಒಂದು ರೀತಿಯಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟು ಇಡೀ ಒಂದು ರಾಮ ಮಂದಿರದ ಒಂದು ದೇಣಿಗೆ ಹಣವನ್ನ ಲೂಟಿ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ತನಿಖೆಯನ್ನ ಚುರುಕು ಮಾಡ್ತಾ ಇದ್ರೆ, ಸೊ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ಈ ಒಂದು ಹಗರಣದಲ್ಲಿ ತಮ್ಮ ಕದಂಬ ಬಾಹುಗಳನ್ನ ಚಾಚ್ಕೊಂಡಿದ್ದಾರೆ, ಅದು ಎಲ್ಲಿವರೆಗೂ ಹರಡಿಕೊಂಡಿದೆ ಅನ್ನುವಂಥದ್ದನ್ನ ಜಾಲಾಡ್ತಾ ಇದೆ. ಆಶ್ಚರ್ಯ ಪಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈಗಾಗ್ಲೇನೆ 8 ಜನ ಅರೆಸ್ಟ್ ಆದ್ಮೇಲೆ ಈಗ ಒಬ್ಬರು ಟ್ರಸ್ಟಿಯನ್ನ ಅರೆಸ್ಟ್ ಮಾಡ್ಕೊಂಡಿರೋದು. ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳನ್ನ ಮಾತ್ರ ಬಲಿ ಹಾಕ್ಲಾಗ್ತಾ ಇದೆ. ದೊಡ್ಡವರನ್ನ, ದೊಡ್ಡ ವ್ಯಕ್ತಿಗಳನ್ನ ಇಲ್ಲಿ ಯಾವುದೇ ಕಾರಣಕ್ಕೂ ಮುಟ್ತಾ ಇಲ್ಲ, ಲೆಕ್ಕ ಕೊಡ್ತಾ ಇಲ್ಲ. ಸೊ ಎಲ್ಲಾ ಹಣವನ್ನು ಕೂಡ ಈಗ ರಾಮನ ಹೆಸರಿನಲ್ಲಿ ನುಂಗಿ ನೀರು ಕುಡಿದಿದ್ದಾರೆ. ಬಿಜೆಪಿ ಕೇವಲ ದೇಣಿಗೆ ತೆಗೆದುಕೊಳ್ಳೋದಕ್ಕೆ ಮತ್ತೆ ಅದನ್ನ ಎಲ್ಲೆಲ್ಲಿಗೆ ತಲುಪಿಸಿದೆ ಅನ್ನುವಂಥದ್ದನ್ನು ಕೂಡ ಈಗ ಭಕ್ತರಿಗೆ ಲೆಕ್ಕ ಕೊಡಬೇಕಾಗತ್ತೆ. ಸೊ ಈ ಒಂದು ಪ್ರಕರಣದಿಂದಾಗಿ ಬಂದಂತಹ ಒಂದು ಈ ಒಂದು ಹೊರಗಡೆ ಬಂದಂತ ಈ ಒಂದು ಪ್ರಕರಣ, ಇದ್ರ ಹಿಂದೆ ರಾಮನ ಹೆಸರಿನಲ್ಲಿ ತೆಗೆದುಕೊಂಡ ದೇಣಿಗೆ ಹಣನು ಕೂಡ ಎಷ್ಟರ ಮಟ್ಟಿಗೆ ಲೂಟಿಯಾಗಿದೆ ಅನ್ನುವಂಥದ್ದಕ್ಕೂ ಕೂಡ ನೀವು ತನಿಖೆ ಮಾಡಬೇಕಾಗುತ್ತೆ ಅನ್ನುವಂತ ಆಗ್ರಹವನ್ನ ಅಖಿಲೇಶ್ ಯಾದವ್ ಮತ್ತೆ ದೇಶದ ಜನ ಮಾಡ್ತಾ ಇರುವಂತದ್ದು. ರೋಶಿನಿ, ಥ್ಯಾಂಕ್ ಯು ಶಿವನ್ ಮೇಲೆ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಈಗ ತನಿಖೆ ಆಗಬೇಕು, ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಎಲ್ಲೋ ಒಂದು ರೀತಿಯಾಗಿ ಭೂಗತ ಜಗತ್ತಿಗೂ ಕೂಡ ಈ ಒಂದು ಹಣ ಹೋಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ. ಹಾಗಾಗಿ ಭೂಗತ ಜಗತ್ತು ಅಂತಂದ್ರೆ ಅದನ್ನ ಯಾರನ್ನ ಇವರು ಹೋಲಿಸ್ಕೊಂಡು ಮಾತಾಡಿದ್ದಾರೆ ಅಥವಾ ಅದಕ್ಕೂ ಏನ್ ಲಿಂಕ್ ಇದೆ ಅನ್ನುವಂಥದ್ದು ಈಗಲೂ ಕೂಡ ಇರುವಂತಹ ಒಂದು ಯಕ್ಷ ಪ್ರಶ್ನೆ. ಹುಂಡಿ ಹಣ ಕದ್ದವರ ಇತಿಹಾಸವನ್ನ ಜಾಲಾಡ್ತಾ ಇದೆ ಈಗ SIT. ಆರೋಪಿಗಳ ಬ್ಯಾಂಕ್ ಟ್ರಾನ್ಸ್ಫರ್ ಮೇಲೆ ಕಣ್ಣಿಟ್ಟಿದ್ದಾರೆ SIT ಅಧಿಕಾರಿಗಳು. ಹಣ ವರ್ಗಾವಣೆ ಸಂಬಂಧ ಬ್ಯಾಂಕ್ಗಳಿಗೆ SIT ಸೂಚನೆ ಕೊಟ್ಟಿದೆ. ಈಗ 5 ವರ್ಷಗಳ ವಹಿವಾಟಿನ ಮಾಹಿತಿ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಆರೋಪಿಗಳು ಮತ್ತೆ ಟ್ರಸ್ಟ್ಗೆ ಸಂಬಂಧಿಸಿದ ಬ್ಯಾಂಕ್ ಖಾತೆ, ಭಕ್ತರ ಕಾಣಿಕೆಗಳು ಮತ್ತು ಹಣದ ವರ್ಗಾವಣೆ ಮಾಹಿತಿ ಸಂಪೂರ್ಣವಾಗಿ ಕೊಡಬೇಕು. ಬ್ಯಾಂಕಿನ ವಹಿವಾಟು ಇರಬಹುದು, ಠೇವಣಿ ದಾಖಲೆ ಕೊಡಬೇಕು ಅಂತ ಹೇಳಿ ಈಗ SIT ಬ್ಯಾಂಕ್ ಸಿಬ್ಬಂದಿಗೂ ಕೂಡ ಸೂಚನೆ ಕೊಟ್ಟಿದೆ. ವಹಿವಾಟಿನ ಮಾಹಿತಿ ನೀಡುವಂತೆ ಕೇಳಿರುವಂತಹ SIT ಟೀಮ್ ಈಗ ಅಯೋಧ್ಯೆ ಧಾಮ್ SBI ಶಾಖೆಗೂ ಕೂಡ SIT ಅವರು ಭೇಟಿ ಕೊಡ್ತಾ ಇದ್ದಾರೆ. ಹೀಗೆ ಸದ್ಯಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಒಂದು ಪ್ರಕರಣ ಇದು. ಅಂತಂದ್ರೆ ಇಲ್ಲಿ ರಾಮನ ಹಣವನ್ನು ಬಿಡ್ಲಿಲ್ವಲ್ಲ ಅಂತಂದ್ರೆ ದೇವಸ್ಥಾನದಲ್ಲೂ ಕೂಡ ಕನ್ನ ಹಾಕ್ಬಿಟ್ರಲ್ಲ ಅನ್ನುವಂಥ ಕೂಡ ಒಂದು ಪ್ರಶ್ನೆ ಇದೆ. ಈಗ ಬ್ಯಾಂಕ್ ಸಿಬ್ಬಂದಿಯವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು SIT ವರದಿಯಲ್ಲಿ ಉಲ್ಲೇಖ ಆಗಿದೆಯಂತೆ. ಈ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಒಂದು ಕಡೆ ಇಲ್ಲಿರುವಂತಹ ಸದಸ್ಯರು ಅಂತಂದ್ರೆ ಈ ಒಂದು ಆಡಳಿತ ಮಂಡಳಿ ಏನಿದೆ, ಈ ಒಂದು ಮಂಡಳಿಯಲ್ಲಿರುವಂತಹ ಸದಸ್ಯರು, ಅದರ ಜೊತೆಗೆ ಬ್ಯಾಂಕ್ ಸಿಬ್ಬಂದಿ ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಹಾಗಾಗಿ ಈಗ ಅವ್ರಿಗೂ ಕೂಡ ಒಂದು ನೋಟಿಸ್ ಹೋಗಿದೆ. ಆದಷ್ಟು ಬೇಗ ಇಲ್ಲಿ ಎಲ್ಲಾ ಒಂದು ಮಾಹಿತಿಯನ್ನು ಕೊಡಬೇಕಾಗತ್ತೆ.